ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಅತಿಯಾಗಿ ಯೋಚಿಸುವುದು ಮಾನಸಿಕ ಆರೋಗ್ಯಕ್ಕೆ ಹಾನಿಕರ. ಇದಕ್ಕೆಲ್ಲ ಖಚಿತ ಪರಿಹಾರ ಧ್ಯಾನ. ಜೀವನದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬೆಳಗ್ಗೆ ಆದರೆ ಕೆಲ್ಸಕ್ಕೆ ಹೋಗು, ಊಟ ಮಾಡು, ಮನಿಕೋ. ಆದರೆ ನಾನು ಶ್ರೀಮಂತ ಆಗೋದು ಯಾವಾಗ? ಶ್ರೀಮಂತರು ಯಾವಾಗಲೂ ಶ್ರೀಮಂತರಾಗೇ ಇರ್ತಾರೆ, ಬಡವರು ಯಾವಾಗಲೂ ಬಡವರಾಗೇ ಇರ್ತಾರೆ. ಈ ಬಡವ ಮತ್ತು ಶ್ರೀಮಂತ ಅನ್ನೋ ಆಟದಲ್ಲಿ ಏನನ್ನೋ ಕಳ್ಕೊತಿದ್ದೀವಿ ಅಂತ ಅನ್ನಿಸ್ತಿದೆ. ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಇದೆರಡಕ್ಕಿಂತ ನಮ್ಮ ಕಣ್ಣೆದುರಿರೋ ಈಗ ಈ ಕ್ಷಣ ಇದು ಸತ್ಯ. ಈ ನಿಜವಾದ ಸತ್ಯ ಯಾರು ನಂಬಲ್ಲ. ಇಲ್ಲಿ ಈಗ ಈ ಕ್ಷಣ ನಂಬಿ ಬದುಕೋದಿದೆಯಲ್ಲ, ಅಂದ್ರೆ ಯೋಚನೆ ಮಾಡದೆ ಬದುಕೋದಿದೆಯಲ್ಲ, ಅದೇ ನಿಜವಾದ ಬದುಕು. ಆ ತರ ಬದುಕೋ ತಾಕತ್ತಿರೋರ್ಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಯೋಚನೆ ಮಾಡದೆ ಇರಕ್ಕೆ ನಮಗೆ ತಾಕತ್ತೇ ಇಲ್ವಾ? ಹಾಗಾದ್ರೆ ಯೋಚನೆ ಮಾಡದೆ ಹೇಗಿರೋದು? ನಮ್ಮೆಲ್ಲ ಪ್ರಾಬ್ಲಮ್ಗಳನ್ನ ಯೋಚನೆ ಮಾಡಿ ಅಲ್ವಾ ನಾವು ಸಾಲ್ವ್ ಮಾಡ್ಕೊಳ್ಳೋದು. ಯೋಚನೆ ಮಾಡ್ದಿರ ಯಾವ ಥರ ಇರೋದು? ಯೋಚನೆ ಮಾಡಿಲ್ಲ ಅಂದರೆ ನನಗೆಲ್ಲನೂ ಸಿಗುತ್ತಾ? ನಿಜವಾಗ್ಲೂ ಎಲ್ಲನೂ ಸಿಗುತ್ತಾ? ಯೋಚನೆ ಮಾಡದೆ ಇರೋದು ಹೇಗೆ? ಒಂದು ನಿಮಿಷ ನಾನು ಯೋಚನೆ ಮಾಡದೆ ಇದ್ದರೆ ಏನೂ ಕೆಲಸಗಳು ನಡೆಯಲ್ಲ. ಯಾವ ಥರ ಯೋಚನೆ ಮಾಡದೆ ಇರೋದು? ಇವತ್ತಿಂದನೇ ನಾನು ಯೋಚನೆ ಮಾಡೋದನ್ನು ಬಿಟ್ಬಿಡ್ತೀನಿ. ಹಾಗಂತ ನಾನು ಎಷ್ಟು ಯೋಚನೆ ಮಾಡ್ತಾ ಇದ್ದೀನಿ. ಆವಾಗಲಿಂದ ಯೋಚನೆ ಮಾಡೋದನ್ನು ಬಿಡೋದು ಹೇಗೆ ಅಂತಲೇ ಯೋಚನೆ ಮಾಡ್ತಾ ಇದ್ದೀನಿ. ಈ ಯೋಚನೆನೇ ನಾನು ಬಿಡಬೇಕು. ಯಾವ್ದೋ ಪ್ಲೇಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಲ್ಲ, ಅದ್ ಯಾವ್ದದು? ಅದೇನ್ ಹೆಸರು? ಕೋನಾಪುರ ಶ್ರೀರಂಗ ಸ್ವಾಮಿ ಬೆಟ್ಟ. ಶ್ರೀನಾಥ್ ಸ್ವಾಮಿ ಬೆಟ್ಟನಾ? ಶ್ರೀರಂಗ ಸ್ವಾಮಿ ಬೆಟ್ಟ. ಶ್ರೀರಂಗ ಸ್ವಾಮಿ ಬೆಟ್ಟ. ಓಕೆ, ಸರಿ. ನಮಸ್ಕಾರ ಶಿವ, ಅಡ್ಬಿದ್ದೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ಮತ್ತು ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವೀಗ ಬೆಂಗಳೂರಿಂದ 200 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿಕೊಂಡು ಹಾಗೆ ನಾವು ಕೇರಳಗೆ ಎಂಟ್ರಿ ಆಗಿಲ್ಲ, ಕರ್ನಾಟಕದಲ್ಲಿ ಇದ್ದೀವಿ. ನಾವೀಗ ಹಾಸನ ಡಿಸ್ಟಿಕ್ನಲ್ಲಿ ಇದ್ದೀವಿ. ನನ್ನ ಹಿಂದ್ಗಡೆ ಇರುವಂಥ ವ್ಯೂವ್ನ ನೀವೇನಾದರೂ ನೋಡಿದ್ರೆ ಕೇರಳದಲ್ಲೇ ಇದ್ದೀವಿ ಅಂತ ಅನಿಸುತ್ತೆ, ಆದರೆ ಕೇರಳ ಅಲ್ವೇ ಅಲ್ಲ. ಈ ಪ್ಲೇಸ್ಗಳನ್ನ ಯಾರು ಎಕ್ಸ್ಪ್ಲೋರ್ ಮಾಡೇ ಇಲ್ಲ. ಕನ್ನಡದಲ್ಲೇ ಮೊದಲು ನಾನೇ ಮಾಡ್ತಿರೋದು. ಇನ್ಸ್ಟಾಗ್ರಾಮಲ್ಲಂತೂ ತುಂಬಾ ಟ್ರೆಂಡ್ ಆಗಿತ್ತು. ನಾವು ಹೋಗುವಂಥ ದೇವಸ್ಥಾನ, ಅದೇ ಹೋಗುವಂಥ ದಾರಿಯಲ್ಲೇ ಒಂದು ಚಲನ್ ಇದೆ. ಅಲ್ಲಿ ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಅಲ್ಲೇ ಇದೆ ಬ್ರಿಡ್ಜು. ಆ ಬ್ರಿಡ್ಜಿಂದ ಹೀಗೆ ಇಳ್ಕೊಂಬಂದರೆ ನಾವು ಇಲ್ಲಿ ಮೆಟ್ಲುಗಳು ಮಾಡಿದರೆ, ಮೆಟ್ಲುಗಳನ್ನ ಹಾಗೆ ಇಳ್ಕೊಂಡು ಹೋದರೆ ಈ ಥರ ಫೋರ್ಸಾಗಿ ಹರ್ಕೊಂಡು ಹೋಗ್ತಿದೆ ನೀರು. ಯಪ್ಪ, ಏನು ಫೋರ್ಸಾಗಿ ಹರಿತಿದೆ ನೋಡಿ. ಆ ಕಾಲುವೆಯಿಂದ ನಾವು 35 ಕಿಲೋಮೀಟ್ರ್ ಹಾಗೆ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ. ಬೆಂಗಳೂರಿಂದ ಇಲ್ಲ ಅಂದರೂ ನಾವು ಒಂದು 250 ಕಿಲೋಮೀಟ್ರು ಟ್ರಾವೆಲ್ ಮಾಡಿಕೊಂಡು 3 ಅವರ್ ಗಾಡಿಯಲ್ಲಿ ಬಂದಿದ್ದಕ್ಕೆ ಇಲ್ಲ ಅಂಥದ್ದು ಏನಿದೆ, ಏನು ಸ್ಪೆಷಲು ಅಂಥದ್ದು ಅಂದರೆ ಏನಿದೆ ಅಂದರೆ ಇಲ್ಲಿ ನೋಡಿ, ಫುಲ್ಲು ನೀರು ಮತ್ತು ಇಲ್ಲೂ ನೀರು. ಇದು ಸ್ಪೆಷಲ್ ಅಂದರೆ ಇದೆಲ್ಲ ಸ್ಪೆಷಲ್ಲು. ಈ ನೀರಿನ ಮಧ್ಯ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ಇದೇ ದೇವಸ್ಥಾನ ಇಲ್ಲಿ ಸ್ಪೆಷಲ್ಲು.
ಆ ದೇವಸ್ಥಾನ ಅಲ್ಲಿದೆ. ದೇವಸ್ಥಾನದಿಂದ ಒಂದು ಸ್ವಲ್ಪ ಗ್ಯಾಪಲ್ಲಿ ಏನೋ ಒಂದು ಅಡ್ವೆಂಚರ್ ಪಾಯಿಂಟ್ ಇದೆ. ಇಲ್ಲಿ ಅಡ್ವೆಂಚರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಯಾವುದೋ ಸಂದಿಲಿ ಹೋಗ್ತಾ ಇದ್ದೀರಿ. ಒಳ್ಳೆ ವ್ಯೂ ಇದ್ದರೆ ಸರಿ ಹೋಗುತ್ತೆ, ಇಲ್ಲ ತುಂಬ ಕಷ್ಟ. ಯಾವ್ದಾದ್ರು ಗುಹೆ ಪೈಗೆ ಹೋಗ್ಬಿಟ್ಟು ತಡಿ ಗಿಡಿ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲೊಂದು ಸ್ವಲ್ಪ ಜಾಗ ಇದೆ, ಅಂದರೆ ಜಾಗ ಇದೆ ಅಂದರೆ ಜನರು ಓಡಾಡಿದ್ದಾರೆ, ಏನೋ ಒಂದಿದೆ ಒಳಗಡೆ. ಕಲ್ಲು ಬಂಡೆಗಳು, ಚಪ್ಪಲಿ ಸಹ ಇಲ್ಲ. ಚಪ್ಪಲಿನ ಅಲ್ಲೇ ಕೆಳಗೆ ಬಿಟ್ಬಿಟ್ಟು ಮೆಟ್ಲತ್ಕೊ ಬಂದಿದ್ದು ದೇವಸ್ಥಾನಕ್ಕೆ. ಕೆರೆಯ ಇನ್ನೊಂದು ವ್ಯೂ ಇದೆ, ಕೆರೆ ಒಳ್ಳೆ ಸಮುದ್ರ ಥರ ಆಗ್ಬಿಟ್ಟೈತೆ. ಕೆರೆಯ ಅಲೆಗಳು, ಸಮುದ್ರದಲ್ಲಿ ಅಲೆಗಳು ಬರುತ್ತಲ್ಲ ಅದೇ ರೀತಿ ಕೆರೆಯಲ್ಲಿ ಅಲೆಗಳು ಬರ್ತೈತೆ. ಇಲ್ಲಿಂದ ನೋಡಿ ವ್ಯೂ ಹೆಂಗಿದೆ ಯಪ್ಪ. ಅಷ್ಟು ಭಾಗ ಅದು ಕಾಡು ಅನ್ಸುತ್ತೆ ಮೋಸ್ಟ್ಲಿ. ಈ ನದಿ ನಿಮ್ಗೆ ಏನು ಕಾಣಿಸ್ತಿದೆ? ಇದು ನದಿ ಥರನೇ ಫೀಲ್ ಆಗ್ತಿಲ್ಲ ಗುರು, ಒಳ್ಳೆ ಸಮುದ್ರನ ನೋಡಿರೋ ಥರ ಫೀಲ್ ಆಗ್ತಿದೆ. ಆ ಅಲೆಗಳು ನೋಡಿ, ಆ ಅಲೆಗಳು ಅಷ್ಟೇ ರಭಸವಾಗಿ ಬರ್ತಿದೆ. ಇದು ಹೇಳ್ಬೇಕು ಅಂದರೆ ಹೇಮಾವತಿ ಬ್ಯಾಕ್ ವಾಟ್ರ್ ಅಂತ. ಇದು ಬ್ಯಾಕ್ ವಾಟ್ರ್ ಅಂದರೆ ಒಂದು ಡ್ಯಾಮ್ ಇರಬೇಕಲ್ವಾ, ಆ ಡ್ಯಾಮ್ ಎಲ್ಲಿದೆ ಅಲ್ಲಿ ಕಾಣಿಸ್ತಿದೆಯಾ ನಿಮಗೆ? ಅಲ್ಲಿ ಅದು ಪೂರ್ತಿ ಡ್ಯಾಮ್ ಕಟ್ಟಿದ್ದಾರೆ. ಅಲ್ಲಿ ಗೇಟ್ ಬಾಗ್ಲಿದಾವೆ ನೋಡಿ, ಡ್ಯಾಮ್ ಗೇಟ್ ಬಾಗ್ಲು. ಆ ಗುಡ್ಡದ ಮೇಲೆ ರಂಗನಾಥ ಸ್ವಾಮಿ ದೇವಸ್ಥಾನ ಇರೋದು. ಆ ದೇವಸ್ಥಾನದ 3 ಕಡೆ ಅಂದರೆ ಸುತ್ತ 3 ಕಡೆನೂ ನೀರಿದೆ. ನಮ್ಮ ಇಂಡಿಯಾ ಮ್ಯಾಪಲ್ಲೂ 3 ಕಡೆ ಸಮುದ್ರ ಇದೆ. ಏನು ಫೋರ್ಸ್ ಆಗಿ ಬರ್ತಿದೆ ನೋಡಿ ಈ ಅಲೆ ಯಪ್ಪ. ಈ ಅಲೆ ಹೊಡೆದಿನೇ ಈ ಕಲ್ಲೆಲ್ಲ ಸೌತಾಗುತ್ತೆ. ನಿಮ್ಗೀಗ ನಾನು ಏಡಿನ ತೋರಿಸ್ತೀನಿ ನೋಡಿ. ಏಡಿ ಇನ್ನೂ ಬ್ಯಾಕ್ ವಾಟ್ರ್ ಒಳಗೆ ಹೋಗಿಲ್ಲ, ಅಲ್ಲಿ ಸಂಜೆಯಲ್ಲಿ ಸಿಗಾಕೊಂಡೈತೆ. ಅಲ್ಲಿ ಏಡಿ ಕಾಣಿಸ್ತಿದ್ಯಾ? ಅಲ್ಲಿ ಇಲ್ಲಿ ಏಡಿ. ಪ್ಲೀಸ್ ಕಮ್ ಔಟ್. ಒಂದೇ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊತೀನಿ, ಬನ್ನಿ ಆಚೆ ಪ್ಲೀಸ್, ದಯವಿಟ್ಟು. ಅಲ್ಲಿ ಒಳಗಿದೆ ನೋಡಿ, ಅಲ್ಲಿ ಏಡಿ ನಿಮಗೆ ಕಾಣಿಸ್ತಾ? ಇಲ್ಲಿ ಏಡಿಗಳು ಅಷ್ಟೇ ತುಂಬ ಇದ್ದಾವೆ. ಆ ಏಡಿಗೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ, ಯಾಕಂದರೆ ಅದು ನೇಚರ್ಗೆ ಸೇರುತ್ತೆ. ನೇಚರ್ನ ನಾವು ಕೆಣಕ್ಬಿಟ್ಟು ತುಂಬಾ ಅನುಭವಿಸ್ಬಿಟ್ಟಿದ್ದೀವಿ. ಇವಾಗ ಏನಕ್ಕೆ ಬೇಕು ಹೇಳಿ? ಆ ದೇವಸ್ಥಾನಕ್ಕೆ ಏನಾದರೂ ನಾವು ಬರಬೇಕಂದ್ರೆ ಫಸ್ಟು ನಾವು ಆಫ್ ರೋಡಿಂಗ್ ಮಾಡ್ಕೊಂಡು ಬರಬೇಕು. ಒಂದು 2 ಕಿಲೋಮೀಟ್ರ್ ಆಫ್ ರೋಡಿಂಗ್ ಮಾಡ್ಕೊಂಡು ಬರಬೇಕು. ನಾವು ಆ ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆನೇ ನಮಗೆ ನದಿ ದರ್ಶನ ಆವಾಗಲೇ ಕೊಟ್ಬಿಡುತ್ತೆ. ಆ ಕಡೆನೂ ಕೊಡುತ್ತೆ, ಈ ಕಡೆನೂ ಕೊಡುತ್ತೆ. ಇವಾಗ ಈ ಕಡೆ ಹೋಗೋಣ ಬನ್ನಿ. ವೆದರ್ ಅಂತೂ ಫುಲ್ಲು ಚಿಲ್ಲಾಗಿದೆ, ಸಕ್ಕ ಚಳಿ ಹೊಡಿತೈತೆ, ಹಾಗೆ ಹನಿನೂ ಬೀಳ್ತೈತೆ ನಿಧಾನಕ್ಕೆ. ನಾನು ಇನ್ನೊಂದು ವ್ಯೂ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಕಾಡಿನ ಪಕ್ಕದಲ್ಲಿ, ಅಂದರೆ ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ನಾವು ಆಫ್ ರೋಡಿಂಗ್ ಬರೋವಂಥ ಜಾಗ ಫುಲ್ಲು ಕಾಡು. ಈ ಕಡೆ ಕಾಡು. ರೋಡ್ ಹೋಗ್ತಾನೆ ನಮಗೆ ನದಿಯ ವ್ಯೂ ಆ ಕಡೆ ಈ ಕಡೆ 2 ಕಡೆನೂ ಕಾಣಿಸುತ್ತೆ. ಒಳ್ಳೆ ಧನುಷ್ಕೋಡಿಯಲ್ಲಿ ಕಾಣಿಸುತ್ತೆ ಗೊತ್ತಾ? ಧನುಷ್ಕೋಡಿಯಲ್ಲಿ ಹೋಗ್ತಾನೆ ಸಮುದ್ರ ಸ್ಟಾರ್ಟ್ ಆಗಿಬಿಡುತ್ತಲ್ಲ, ಲೆಫ್ಟಿಗೆ ಮತ್ತು ರೈಟಿಗೆ. ಅದೇ ಥರ ಸೀನರಿ ಇಲ್ಲೂ ಕಾಣಿಸುತ್ತೆ. ಲೆಫ್ಟಿಗೆ ಸೈಡ್ಗೆ ಇದ್ದೀವಿ ನಾವು. ಲೆಫ್ಟ್ ಸೈಡಿಗೆ ಇದ್ದರೆ ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಫುಲ್ಲು ಗ್ರೀನರಿ. ಇದೆಲ್ಲನೂ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಇಲ್ಲೆಲ್ಲ ನೀರು ಸ್ಟೋರ್ ಆಗುತ್ತೆ. ಅದಾದಮೇಲೆ ಇದೆಲ್ಲ ಫುಲ್ ಕೆಸರಾಗ್ಬಿಡುತ್ತೆ. ಆ ನೀರು ಸ್ಟೋರ್ ಆಗಿ ಮತ್ತೆ ಆ ಕಡೆ ಹೋದ್ಮೇಲೆ ಮಳೆಗಾಲ ಇವಾಗ ಸ್ಟಾರ್ಟ್ ಆಗಿದೆಯಲ್ಲ, ಆದ್ದರಿಂದ ಈ ಥರ ಇದೆ ವ್ಯೂ. ಸಖತ್ ಕೋಲ್ಡ್ ಆಗಿದೆ ಈ ನದಿಯ ನೀರಂತೂ. ಹಿಂಗೆ ನಡ್ಕೊಂಡು ಹೋಗ್ಬಿಟ್ರೆ ಆ ಡ್ಯಾಮ್ ಹತ್ರ ಹೋಗ್ಬಿಡ್ತೀವಿ. ಇವಾಗ ಹೋಗೋಕ್ಕಾಗಲ್ಲ, ಬಂದ್ಬಿಡ್ತೀವಿ, ಅದರಿಂದ ಹೋಗೋಕ್ಕಾಗಲ್ಲ. ಇಷ್ಟೊತ್ತು ನಾನು ಯೋಚನೆನೇ ಮಾಡಿಲ್ಲ. ಅಷ್ಟಕ್ಕೂ ನಾನು ಯೋಚನೆ ಮಾಡಿಲ್ಲದೆ ಇರೋದಕ್ಕೆ ನನಗೇನು ಸಿಕ್ತು? ಫೋಕಸ್. ಯೋಚನೆ ಮಾಡಿಲ್ಲ ಅಂದರೆ ಫೋಕಸ್ ಸಿಗುತ್ತೆ. ಫೋಕಸ್ ಸಿಕ್ಕಿದ್ರೆ ಕೋಪ ಕಡಿಮೆ ಆಗುತ್ತೆ. ಕೋಪ ಕಡಿಮೆ ಆದರೆ ಮೈಂಡ್ ಕೂಲಾಗಿರುತ್ತೆ. ಮೈಂಡ್ ಕೂಲಾಗಿದ್ದರೆ ಬೇರೆಯವ್ರ ಬಗ್ಗೆ ನಾನು ಕಂಪ್ಯಾರಿಸನ್ ಮಾಡ್ಕೊಳ್ಳಲ್ಲ. ನಾನು ಅನ್ನೋದೇ ಇರಲ್ಲ. ನಾನೇ ಇಲ್ಲ ಅಂದರೆ ನಾನು ದೇವರಾಗ್ತೀನಿ. ಒಳ್ಳೆ ಮಾತನ್ನ ಕೇಳಲ್ಲ ನೀವು. ದೇವ್ರು ನಾನು ಹೇಳ್ತಾ ಇದ್ದೀನಿ. ಐ ಆಮ್ ಗಾಡ್. ಗಾಡ್ ಈಸ್ ಗ್ರೇಟ್.